ನಮಸ್ಕಾರ ಎಲ್ಲರಿಗೂ. ನಮ್ಮ ಲದಾಖ್ ಟ್ರಿಪ್ನ 3ನೇ ದಿನ. ನಾವಿವತ್ತು ದಾಲ್ ಲೇಕ್ ಬೋಟ್ ಹೌಸ್ ಸ್ಟೇಯಿಂದ ಚೆಕ್ಔಟ್ ಮಾಡ್ಕೊಂಡು ಘಾಟ್ ನಂಬರ್ 8 ಹತ್ರ ಬಂದ್ವಿ. ಅಲ್ಲೇ ನಮಗೆ ಬೈಕ್ ಅಲಾಟ್ಮೆಂಟ್ ಇತ್ತು. ಬೈಕೆಲ್ಲ ಅಲಾಟ್ಮೆಂಟ್ ಆದಮೇಲೆ ಎಲ್ಲ ಗಾಡಿಗಳನ್ನು ಒಂದು ಸರಿ ಚೆಕ್ ಮಾಡ್ಕೊಂಡು ರೈಡ್ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಗ್ರೂಪ್ದು ಟೋಟಲ್ 21 ಹಿಮಾಲಯನ್ ಬೈಕ್ ಇತ್ತು. ನಾವಿವತ್ತು ಶ್ರೀನಗರದಿಂದ ಕಾರ್ಗಿಲ್ವರೆಗೂ ಹೋಗಬೇಕಾಗಿತ್ತು. ಆನ್ ದಿ ವೇ ನಮಗೆ ಸೋನ್ಮಾರ್ಗ್, ಜೋಜಿಲ್ಲಾ ಪಾಸ್, ದ್ರಾಸ್ ಕವರ್ ಮಾಡೋಕ್ಕಿತ್ತು. ಸೋನ್ಮಾರ್ಗ್ ಹೋಗೋಕ್ಕೂ ಮೊದಲು ಅಲ್ಲೇ ರೋಡ್ ಪಕ್ಕದಲ್ಲೇ ಒಂದು ಸಣ್ಣ ನದಿ ಸಿಕ್ತು. ಒಂದು ಸ್ವಲ್ಪ ಹೊತ್ತು ಅಲ್ಲಿ ನಿಲ್ಲಿಸಿ ಟೀ ಕುಡಿದು ಸೋನ್ಮಾರ್ಗ್ ಕಡೆ ಪ್ರಯಾಣ ಬೆಳೆಸಿದ್ವಿ. ಸ್ವಲ್ಪ ದೂರ ಹೋಗ್ತಿದ್ದಂಗೆ ನಮ್ಮ ಕಣ್ಣಿಗೆ ಬಿದ್ದಿದ್ದೆ ಹಿಮದಿಂದ ತುಂಬಿದ ಬೆಟ್ಟ. ಟ್ರಾಫಿಕ್ ಜಾಸ್ತಿ ಇದ್ದಿದ್ದರಿಂದ ಅಲ್ಲಿ ನಿಲ್ಸೋಕ್ಕಾಗಿಲ್ಲ. ಸೋನ್ಮಾರ್ಗ್ ಎಂಟ್ರಿ ಆಗ್ತಿದ್ದಂಗೆ ನಮ್ಗೆ ಎಲ್ಲಿ ನೋಡಿದ್ರು ಆರ್ಮಿ ಗಾಡಿಗಳೇ ಜಾಸ್ತಿ ಕಾಣಿಸ್ತಿದ್ವು. ಅಲ್ಲೇ ಒಂದು ಆರ್ಮಿ ಕ್ಯಾಂಪ್ ಇತ್ತು. ಸೋನ್ಮಾರ್ಗಲ್ಲಿ ಒಂದು ಒಳ್ಳೆ ವ್ಯೂ ನೋಡ್ಕೊಂಡು ಊಟ ಮಾಡ್ಕೊಂಡು ಜೋಜಿಲ್ಲಾ ಪಾಸ್ ಕಡೆ ಹೊರಟ್ವಿ. ರೋಡ್ಗಳು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಈಗ ಲದಾಖ್ನ ರಿಯಲ್ ಅಡ್ವೆಂಚರ್ ಶುರು ಆಗಿತ್ತು. ಜೋಜಿಲ್ಲಾ ಪಾಸ್ ಇರೋದು ಸಮುದ್ರ ಮಟ್ಟದಿಂದ 11,649 ಅಡಿ ಎತ್ತರದಲ್ಲಿ. ಇಷ್ಟು ಎತ್ತರದಲ್ಲಿ ಜಾಸ್ತಿ ಹೊತ್ತು ಇರೋಕ್ಕೂ ಆಗಲ್ಲ, ಮೌಂಟೇನ್ ಸಿಕ್ನೆಸ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ನಾವು ಹೋಗಿದ್ದೆ ದ್ರಾಸಲ್ಲಿರೋ ಕಾರ್ಗಿಲ್ ವಾರ್ ಮೆಮೋರಿಯಲ್ಗೆ. ಈ ವಾರ್ ಮೆಮೋರಿಯಲಲ್ಲಿ ಕಾರ್ಗಿಲ್ ಯುದ್ಧದ ಬಗ್ಗೆ ಎಲ್ಲ ಡೀಟೇಲ್ಸ್ ಇದೆ. ಅದನ್ನೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಕಾರ್ಗಿಲ್ನಲ್ಲಿರೋ ನಮ್ಮ ಹೋಟೆಲ್ ಕಡೆ. ಹೋಟೆಲ್ ರೀಚ್ ಆಗಿ ಊಟ ಮುಗಿಸಿ ಇವತ್ತಿನ ದಿನ ಏನೇನಾಯಿತು ಅಂತ ಮಾತಾಡ್ತಾ ಡೇ ಎಂಡ್ ಮಾಡಿದ್ವಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡೋದನ್ನು ಮರಿಬೇಡಿ. ಡೀಟೇಲ್ಡ್ ವಿಡಿಯೋ ನೋಡಬೇಕು ಅಂದರೆ ಅಲೆಮಾರಿ ಅಭಿಯಂತರ ಯೂಟ್ಯೂಬ್ ಚಾನಲ್ ಚೆಕ್ಔಟ್ ಮಾಡಿ.